ಕಾವೇರಿ ಪೊಲಿಟಿಕ್ಸ್ಗೆ ನಾ ಬರಲ್ಲಮ್ಮ. ಕಾವೇರಿ ಕರಿಮಣಿ ಮಾಲೀಕ ನಾನಲ್ಲಮ್ಮ. ಓ ಬಾರಪ್ಪ ವೆಂಕಟ ಕಟಕಟ ಚಕ್ಕುಲಿ ಪುಡಿ ಪುಡಿ. ಏನಪ್ಪ ಯಜಮಾನ ಕಾವೇರಿ ಕರಿಮಣಿ ಮಾಲೀಕ ಅಂತ ಹೇಳ್ಕೊಂಡು ಉರುಳಾಡ್ಕೊಂಡು ಬರ್ತಿದ್ಯಾ? ನನ್ ಮಗಂದು ಏನ್ ಬಲಣ್ಣ, ಏನ್ ಬ್ಯಾನ್ ಆಗ್ಬೇಕಾ? ವಿಷಯ ಅದೇ ಕಣ್ಲಾ ವೆಂಕಟ, ನೀನು ಲವ್ ಗಿವು ಮಾಡದೆ ಗುಂಡ್ರು ಗೋಬಿ ಹಂಗೆ ಗೋಲಿ ಆಡ್ಕೊಂಡಿದ್ಯಾ. ಇದು ಹೃದಯಗಳ ವಿಷಯ, ಹೃದಯಗಳ ಇಸ್ಯ. ಬಾಳಣ್ಣ, ನಂಗೆ ಅರ್ಥ ಆಯ್ತು ಬಾಳಣ್ಣ, ನೀವು ಯಾರ ಹೃದಯದ ವಿಷಯ ಹೇಳಕ್ ಬಂದ್ರಿ ಅಂತ. ಇರ್ಲಾ ವೆಂಕಟ ಹೇಳ್ತೀನಿ ನೋಡಿಲಿ. ನಮ್ ಯಡಿಯೂರಪ್ಪ ಅದು ಹೃದಯ ಬಗದ್ರೆ ಯಾರ ಹೃದಯ ಐತೆ ಅಂತವ ಈಶ್ವರಪ್ಪ ಬುಡ್ಸ್ ಹೇಳ್ತೈತೆ. ಇವತ್ತಿನ ಮ್ಯಾಕೆ ನಾನು ನೀನು ಸೇರ್ಕೊಂಡು ಎಲೆಕ್ಷನ್ಗೆ ಯಾರು ನಿಂತ್ರು, ಯಾರ ಮನೇಲಿ ಕುಂತ್ರು, ಯಾರು ಬಿದ್ರು ಎದ್ರು ಅಂತ ಒಡಲಿಗೆ ಒಸಿ ಬಿಟ್ಕೊಂಡು ಜನರ ಮುಂದಿಡೋಣ. ಕರೀಲಾ ಈಶ್ವರನ. ಯಡಿಯೂರಪ್ಪನವರ ಹೃದಯ ಬಗದ್ರೆ ಬಾಳಣ್ಣ ಬರ್ಬರ್ಟ್ಲೆ ಹೃದಯನೇ ಬಗಿತಾವ್ರೆ. ಯಡಿಯೂರಪ್ಪನವರ ಹೃದಯ ಬಗದ್ರೆ ಯಾರೋ ಅವನು ಮೂದೇವಿ ಶೋಭಕ್ಕ ಅಂದಿದ್ದು ತದಕೋ ಅವನ್ಗೆ. ನಮ್ ಈಶಣ್ಣ ಹೇಳಿದ್ದೆ ಫೈನಲ್ಲು, ಮುಂದುವರ್ಸ್ರಪ್ಪ. 2 ಮಕ್ಕಳು ಒಂದ್ ಕಡೆ. ಹ್ಞೂ, ಆಮೇಲೇನು ಮತ್ತೊಂದ್ ಕಡೆನು ಏನು ಅಂತ ಹೇಳಿ. ಮತ್ತೆ ಮತ್ತೊಂದ್ ಕಡೆ ಶೋಭಕ್ಕ ಅಂತ ಕಾರ್ಯಕರ್ತರು ಹೇಳ್ತೀರ, ನಾನಲ್ಲ. ಮತ್ತೊಂದ್ ಕಡೆ ಶೋಭಕ್ಕ ಅಂತ ಕಾರ್ಯಕರ್ತರು ಹೇಳ್ತೀರ, ನಾನಲ್ಲ. ಯವ್ವಿ ನೋಡ್ಲಾ ವೆಂಕಟ, ನಾನು ಹೇಳಿಲ್ವೇನೋ ಈಶು ಬಾರಿ ಬುದ್ಧಿವಂತ ಅಂತವಾ. ಈಶು ಎತ್ ಕಟ್ಟಿ ಕಾರ್ಯಕರ್ತ ತಲೆ ಮೇಲೆ ಹಾಕ್ಬಿಡ್ತು ನೋಡು. ಯಡಿಯೂರಪ್ಪನವರ ಹೃದಯ ಬಗದ್ರೆ 2 ಮಕ್ಕಳು ಒಂದ್ ಕಡೆ, ಮತ್ತೊಂದ್ ಕಡೆ ಶೋಭಕ್ಕ ಅಂತ ಕಾರ್ಯಕರ್ತರು ಹೇಳ್ತೀರ, ನಾನಲ್ಲ. ನಮ್ ಈಶಣ್ಣ ಮಾತಾಡಿದ್ರೆ ಫಿಲ್ಟರೇ ಇರಲ್ಲ ಬಾಲಣ್ಣ. ನೀನು ನಿನ್ ವಯಸ್ಸಿನವ್ರ ಹೃದಯ ಗೀತೆ ಅಂತ ತೋರಿಸ್ತಿ. ಇಲ್ಲಿ ನೋಡು, ಅಕ್ಕ ತಮ್ಮ ಋಣಾನುಬಂಧ ತೋರಿಸ್ತೀನಿ ನೋಡಿಲ್ಲಿ. ಸುಮಲತಾ ಅವ್ರ ಬಗ್ಗೆನೂ ಅಷ್ಟೇ, ಸ್ವಂತ ಅಕ್ಕ ಅಂತಕ್ಕಂತ ಹೇಳ್ತೀನಿ. ರಾಜಕಾರಣದಲ್ಲಿ ಸಂಘರ್ಷಗಳು ಬರೋದು ಬೇರೆ, ರಾಜಕಾರಣದಲ್ಲಿ ಸಂಘರ್ಷಗಳು ಬರುತ್ತೆ. ಅದನ್ನೇ ನಾವು ಮತ್ತೆ ಹೋಗಿ ಕರ್ಸ್ಕೊಂಡು ಹೋಗ್ಲಿಕ್ಕೆ ಸಿದ್ಧ ಇಲ್ಲ. ಸುಮಲತಾ ಅವ್ರ ಬಗ್ಗೆನೂ ಅಷ್ಟೇ, ಸ್ವಂತ ಅಕ್ಕ ಅಂತಕ್ಕಂತ ಹೇಳ್ತೀನಿ. ಓ ಏನೋ ವೆಂಕಟ ಇದು. ಅವತ್ತು ರಾಯಚೂರ್ನಾಗೆ ನಾನು ಭೂಮಿ, ಅವರು ಆಕಾಶ ಅಂತಿತ್ತಲ್ಲೋ ಸುಮಕ್ಕಂಗೆ. ನಾನು ಮಾತಾಡಿದ್ದೀನಿ, ನಾನು ಅವ್ರ ಬಗ್ಗೆ ಮಾತಾಡೋಷ್ಟು ದೊಡ್ಡವನ. ನಾನು ಅಷ್ಟು ದೊಡ್ಡ ವ್ಯಕ್ತಿ ಅಲ್ಲ. ನಾನು ಅವರು ಆಕಾಶದಲ್ಲಿರೋರು, ನಾನು ಭೂಮಿಲಿರೋನು. ಅವ್ರ ಬಗ್ಗೆ ಮಾತಾಡೋಕ್ಕಾಗುತ್ತೆ? ನಾನು ಅವ್ರ ಬಗ್ಗೆ ಮಾತಾಡಿ ನಾನು ಪಬ್ಲಿಸಿಟಿ ತಗೊಳಕ್ಕಾಗತ್ತಾ? ಅವ್ರ ಬಗ್ಗೆ ನಾನ್ಯಾಕೆ ಚರ್ಚೆ ಮಾಡಲಿ? ಅವ್ರ ಬಗ್ಗೆ ಚರ್ಚೆ ಮಾಡೋವಷ್ಟು ಯೋಗ್ಯತೆ ನಮಗಿಲ್ಲ. ಅವತ್ತು ಆಕಾಶ, ಇವತ್ತು ಅಕ್ಕ, ಒಂದು ಅಕ್ಷರ ಆಚೀಚೆ ಅಷ್ಟೇ. ಇಷ್ಟೇ ಅಲ್ಲ ಬಲಣ್ಣ, KRS ಬಗ್ಗೆಯೂ ಇವರಿಬ್ರು ಫೈಟಿಂಗು ಜೋರಾಗಿತ್ತು, ನೆನ್ಪಿದ್ಯಾ? ಇವತ್ತು ಮಂಡ್ಯ ಜಿಲ್ಲೆಗೆ ಬಹುಶಃ ಅಂತ ಸಂಸದರು ಹಿಂದೆ ಬಂದಿಲ್ಲ, ಮುಂದೆ ಬರೋದು ಇಲ್ಲ. ಮೊನ್ನೆ ನೋಡಿದ್ರೆ ಅದು ಯಾವುದೋ ದಿಶಾ ಮೀಟಿಂಗ್ನಲ್ಲಿ KRS ಇವರೇ ರಕ್ಷಣೆ ಮಾಡ್ತಾರಂತಲ್ಲ. ಬಹುಶಃ ಇವ್ರನ್ನ ಮಲಗಿಸ್ಬಿಟ್ರಾಗೋಯ್ತದೆ ಅಲ್ಲಿ. KRS ಬಾಗಿಲಿಗೆ KRS ನೀರು ಹೋಗದಂಗೆ ಅವ್ರನ್ನ ಮಲಗಿಸ್ಬಿಟ್ರೆ ಎಲ್ಲ ಬಿಗಿ ಆಗ್ಬಿಡ್ತದೆ ಕಾರ್ಖಾನೆ. ಇರಪ್ಪ, KRS ಅಂತಿದ್ದಂಗೆ ನನಗೆ ನೆನಪಿಗೆ ಬಂತು. ಇಲ್ಲಿ ನೋಡಿಲ್ಲಿ, ಬೆಂಗಳೂರಿನಿಂದ ಮಂಡ್ಯದ ಕಾವೇರಿವರೆಗೂ ಕುಮಾರಣ್ಣನ ಕಣ್ಣೀರೇ ಹರಿತೈತೆ. ಬದುಕೆ ನೀನು ತೀರ ಕ್ರೂರ. ಲೇ ವೆಂಕಟ ಕಟಕಟ, ಕುಮಾರಣ್ಣನ ವಿಷಕಂಠ ನೀಲಕಂಠ ಅಂತವ ಕೆಂಪು ಟವಲ್ ಸುತ್ಕೊಂಡು ಕಣ್ಣಿಗೆ ಹೊತ್ಕೊಂಡು ಕಣ್ಣೀರು ಒರ್ಸಿ ಮಾತಾಡಿತ್ತು ಕಣಪ್ಪ ಅವತ್ತು. ನೋವೇನಿದೆ ಅನ್ನೋದನ್ನ ನಾನೇ ಆ ನೋವನ್ನ ವಿಷಕಂಠನಾಗಿ ನೋಡ್ತಾ ಇದ್ದೇನೆ ಅನ್ನೋದನ್ನ ಹೇಳಲಿಕ್ಕೆ ಬಯಸ್ತೇನೆ. ಅಯ್ಯಯ್ಯೋ ಕುಮಾರಣ್ಣ, ನೀವು ಅಳಬಾರ್ದು ಕುಮಾರಣ್ಣ, ನಂಗೂ ಅಳು ಬರ್ತದೆ ಕುಮಾರಣ್ಣ.
ಹತ್ತು ಹತ್ತು ಕಣ್ಣೀರು ಖಾಲಿ ಆಗೋದ್ರೆ ನಮ್ಮ ಹೃದಯ ತಡ್ಕೊಳ್ಳಲ್ಲ ಕುಮಾರಣ್ಣ. ಕುಮಾರಣ್ಣ ಒಳ್ಳೆ ಹಾರ್ಟ್ ಇರೋ ಮಂಚ ಕಂಡ್ಲಾ. ಎಲೆಕ್ಷನ್ ಟೈಮ್ ಬೇರೆ, ಕಾರ್ಯಕರ್ತರು ಮಂಡ್ಯಗೆ ಬನ್ನಿ ಅಂತ ಕಾಯ್ತಾ ಕೂತವ್ರೆ. ಎಲ್ಲಿದ್ಯಪ್ಪ ಅಂದ್ರೆ ಅಲ್ಲೇ ಇದ್ದ ನಿಖಿಲ್ಲು ಕುಮಾರಣ್ಣ ಹೋಗ್ಬೇಡಿ ಅಂತವ್ರೆ. ನಿಖಿಲ್ ಎಲ್ಲಿದ್ಯಪ್ಪ? ಇಲ್ಲ ಇದೀನಿ ಅಪ್ಪ. ಕುಮಾರಣ್ಣ ಅವರು ಚನ್ನಪಟ್ಟಣವನ್ನ ತೊರೆದು ಹೋಗಬಾರ್ದು ಅಂತಕ್ಕಂಥದ್ದು ಎಲ್ಲರಲ್ಲೂ ಇರ್ತಕ್ಕಂಥ ಒಂದು ಬಹಳ ಒಂದು ಸ್ಟ್ರಾಂಗ್ ಒಪಿನಿಯನ್. ದೇಶದಾಗೆ ಬಿಜೆಪಿ ಕಾಂಗ್ರೆಸ್ 300 ಸೀಟ್ ಫೈನಲ್ ಮಾಡ್ಬಿಟ್ಟೈತಪ್ಪ. ಅಂತದ್ರಲ್ಲಿ JDS ನಾಗಿರೋ 3 ಸೀಟು ಫೈನಲ್ ಮಾಡೋಕ್ಕಾಗಲ್ವೇನ್ಲ? ಹಾಗಂತ ಜನ ಹೇಳ್ತಾವ್ರೆ ಕಣ್ಲಾ. ತೆನೆ ಹೊತ್ತಿರೋ ಹೆಣ್ಣು ನಮ್ಮನೆ ಕಣ್ಣಿದ್ದಂಗೆ. ತೆನೆ ಹೊತ್ತು ಮಹಿಳೆಗೆ ಅವಮಾನ ಮಾಡಿದ್ರೆ ಗೊತ್ತಲ್ಲ, ನಾನ್ ಮಗಂದು ಮೂರೋ ಮತ್ತೊಂದು ಕಮಲಕ್ಕನ ಮನೆಗೆ ಕಟ್ಟಿಟ್ಟಾಗೈತೆ, ಬಿಟ್ಬಿಡು. ಅಯ್ಯೋ ಸುಮ್ನಿರಪ್ಪ, ನೀನ್ ಮಾತಿಗೆ ಮುಂಚೆ ನನ್ನ ಮಗಂದು ಬ್ಯಾನ್ ಬ್ಯಾನ್ ಅಂತೀಯ. ಕೇಳಿ ಕೇಳಿ ಕಿವಿ ದಪ್ಪ ಆಗಿ ಹೊಟ್ಟೆ ಕವ ಕವ ಅಂತೈತೆ. ಇರು ನಮ್ ಸಿದ್ದಣ್ಣ ತಿಂಡಿ ಕರ್ದೈತೆ, ಬಾ ಹೋಗುಮಾ. ಕೇಳಿಸ್ತಾ ಇದೀಯಾ? ಹೂ ಅಣ್ಣ, ಬಾಯಣ್ಣಂಗೆ ಹೊಸಿ ಕಿವಿ ಮಂಡ, ನನ್ ಕೇಳಿಸ್ತೈತಿ ಹೇಳಣ್ಣ. ಥೋ ಈ ವೆಂಕಟಂದು, ನನ್ಗೂ ಕೇಳಿಸ್ತೈತಿ ಹೇಳಿ ಬುದ್ಧಿ. ಓಕೆ, ತಿಂಡಿ ಕಾಫಿ ಕೊಟ್ರ? ತಿಂಡಿನೋ ಕಾಫಿನೋ ಬಲೆ ಪಸಂದಾಗದೆ. ತಿಂಡಿ ತಿಂತಾ ಇದ್ರೆ ತಿನ್ಕೊಳ್ಳಿ ತಿಂಡಿ. ಹೆಂಗೂ ಲೇಟ್ ಆಗ್ಬಿಟ್ಟದ. ತಿನ್ನಿ ತಿನ್ಕೊಳ್ರಿ. ಜಲ್ದಿ ನನ್ ಮಗಂದು ತಿಂಡಿ ಜೊತೆಗೆ ಏನ್ಲಾ ಬೆಂಕಟ ಮೈ ಕೆರಿತೈತೇನ್ಲಾ? ಬಾಳಣ್ಣ, ತಿಂಡಿಗೆ ಉಪ್ಪು ಜಾಸ್ತಿ ಆಗುತ್ತೆ ಅಂದೆ ಕಣನು. ಒಸಿ ಉಪ್ಪು ಜಾಸ್ತಿ ಆಗಿದೆ ಬುದ್ಧಿ. ಉಪ್ಪು ಜಾಸ್ತಿ ಆಗ್ಬಿಟ್ಟಿದ್ಯಾ? ಇರ್ಲಿ ಬಿಡಿ, ಹೋಟೆಲ್ಗೆ ಸಪ್ಪೆ ಊಟ ತಿಂದು ನಾಲ್ಗೆನೆ ಹೊರಳ್ತಿರ್ಲಿಲ್ಲ, ಈಗ ರುಚಿ ಸಿಕ್ಕಿದೆ. ಮಧ್ಯ ಮಧ್ಯ ಬಾಯಿ ಹಾಕ್ಬೇಡ, ಸುಮ್ನಿರೋ. ನಮ್ ಸಿದ್ದಣ್ಣನ್ ಮೈಸೂರು ಕನ್ನಡ ಕೇಳೋದೆ ಚಂದ ಕಣಪ್ಪ. ಕನ್ನಡದಲ್ಲಿ ಹೇಳ್ಬೇಕಾ? ಹೌದೌದು, ಕಸ್ತೂರಿ ಕನ್ನಡವೇ ಬೇಕು. ಕನ್ನಡದಲ್ಲಿ ಹೇಳಿದ್ರೆ ಇಂಗ್ಲಿಷ್ನಲ್ಲಿ ಹೇಳಿ ಅಂತೀರಿ, ಇಂಗ್ಲಿಷ್ನಲ್ಲಿ ಹೇಳಿದ್ರೆ ಕನ್ನಡದಲ್ಲಿ ಹೇಳಿ. ಆಮೇಲೆ ಯಾರು ಇಂಗ್ಲಿಷ್ನಲ್ಲಿ ಕೇಳಕ್ ಕೊಡುದು? ಇಲ್ಲ ಸಿದ್ದಣ್ಣ, ನನ್ ಮಗಂದು ಇಂಗ್ಲಿಷ್ ಬ್ಯಾನ್ ಆಗ್ಬೇಕು. ಆಯ್ತಪ್ಪ, ಕನ್ನಡದಲ್ಲೇ ಹೇಳ್ತೀನಿ ನಾನು. ಐ ಲವ್ ಕನ್ನಡ ಆಲ್ವೇಸ್. ವಾ ವಾ ವಾ, ಏನಂದ್ರಿ? ಇನ್ನೊಂದಪ್ಪ ಹೇಳ್ಬಿಡಿ. ಆಯ್ತಪ್ಪ, ಕನ್ನಡದಲ್ಲೇ ಹೇಳ್ತೀನಿ ನಾನು. ಐ ಲವ್ ಕನ್ನಡ ಆಲ್ವೇಸ್. ನೋಡ್ದ ವೆಂಕಟ, ನಮ್ ಸಿದ್ದಣ್ಣ ಕನ್ನಡದ ಕಾವಲಿಗ, ಲೆಕ್ಕದಲ್ಲೂ ಪಕ್ಕ, ಕನ್ನಡದ ವ್ಯಾಕರಣದಲ್ಲೂ ಚುಕ್ಕ, ಸಂಧಿ ಗಿಂತಿ ಎಲ್ಲದರಲ್ಲೂ ಸಿದ್ದಣ್ಣ ಚಿಂದಿ ಕಣೋ. ಇವತ್ತು ಸಿದ್ದಣ್ಣ ಒಳ್ಳೆ ಮೂಡ್ನಲ್ಲದೆ. ಜಾಸ್ತಿ ಪ್ರಶ್ನೆ ಕೇಳ್ಬೇಡಪ್ಪ, ಆಮೇಲೆ ಹುಲಿಯ ತಿರುಗಿ ಬಿದ್ರೆ ಗೊತ್ತಲ್ಲ. ಏನ್ ಬಾಳಣ್ಣ, ಸಿದ್ದಣ್ಣ ಗರಂ ಆಗಿದ್ರೆ ಕುಮಾರನ ಕಣ್ಣುಡಿತೈತೆ. ಕಮಲಕ್ಕನ್ ಕೈ ಹಿಡಿದ ಮೇಲೆ ಕೇಳಿದಷ್ಟು ಸೀಟ್ ಕೊಡ್ತಿಲ್ಲ ಅಂತ ಕುಮಾರಣ್ಣ ಕಣ್ಣು ಕೆಂಪಂಗ್ ಮಾಡ್ಕೊಂಡೈತೆ. ನಾನು ಏನು 6 ಸೀಟು 7 ಸೀಟ್ ಏನು ಕೇಳಿಲ್ಲ. ಕಮಲಕ್ಕಂತಾವ ಮತ್ತಷ್ಟು ಕೇಳ್ದಣ್ಣ. ಅವರ ನಮ್ಮ ಒಂದು ನಡುವೆ ಮಾತುಕತೆ ನಡೆದಂಥದ್ದಿಂದಲೂ ನಾವು ಕೇಳಿರ್ತಕ್ಕಂಥದ್ದೇ 3 ಸೀಟು, 3ರಿಂದ 4 ಸೀಟ್ ಕೇಳಿದ್ದೇವೆ. ಓ 3? ಬಹುಶಃ ನಮ್ಮ ಶಕ್ತಿ ಅವ್ರಿಗೂ ಗೊತ್ತಿದೆ. ನಿಮ್ ಶಕ್ತಿ ಅವ್ರಿಗಲ್ಲ, ಎಲ್ರಿಗೂ ಗೊತ್ತು. ಕುಮಾರಣ್ಣನ್ ಗೊತ್ತು, ಕರ್ನಾಟಕಕ್ಕೆ ಗೊತ್ತು.
ಬಹುಶಃ ನಮ್ಮ ಶಕ್ತಿ ಅವ್ರಿಗೂ ಗೊತ್ತಿದೆ. 3ರಿಂದ 4 ಸೀಟನ್ನ ಇವತ್ತು ಕೊಡ್ತಾರೆ ಅಂತಕ್ಕಂಥ ನಂಬಿಕೆಯನ್ನು ನಾನು ಇಟ್ಕೊಂಡಿದ್ದೇನೆ. 2 ಸೀಟ್ ತಗೊಳ್ಳಿಕ್ಕೆ ನಾನು ಇಷ್ಟೆಲ್ಲ ಪ್ರಯತ್ನ ಪಡಬೇಕಾ, ಇಷ್ಟೆಲ್ಲ ಹೊಂದಾಣಿಕೆ ಬೇಕಾ ನನಗೆ? ಹಾಸನದಲ್ಲಿ ಮತ್ತು ಮಂಡ್ಯದಲ್ಲಿ ಈಗಲೂ ಹೇಳ್ತೀನಿ, ಸ್ವತಂತ್ರವಾಗಿ ನಮ್ಮ ಅಭ್ಯರ್ಥಿಗಳು ಗೆಲ್ತಾರೆ. ಸ್ವತಂತ್ರವಾಗಿ ಹೋದ್ರೆ ಟ್ರಯಾಂಗ್ಯುಲರ್ ಕಂಟೆಸ್ಟ್ ಆದ್ರೆ ಸುಲಭವಾಗಿ ಗೆಲ್ತೀವಿ. ಲಿವಿಂಗ್ ಟು ಕಮಲಕ್ಕನ ಮೇಲೆ ಇಷ್ಟೆಲ್ಲ ಗರಂ ಆಗಿತ್ತು ಕುಮಾರಣ್ಣ. ಕೊನೆಗೆ ಹೋಗುವಾಗ ಹಂಗೆ ನಕ್ಕು ಕಣ್ಣೋಡ್ಕೊಂಡು ಮುಂದಕ್ಕೆ ಹೋಯ್ತು ಕಣಪ್ಪ. ಯಾವ್ದೋ ರಿಮಿಕ್ಸ್ ಸಾಂಗ್ ಕೇಳ್ತಾ ಇದ್ದೆ ಬಾಳಣ್ಣ, ಯಾರಪ್ಪ ಅದು? ಓನಲ್ಲ ನೀನಲ್ಲ, ಚಿಕ್ಕಬಳ್ಳಾಪುರ ಲೋಕಸಭೆಗೆ ನೀನ್ ರಾಯಿ ಹಾಕಿಲ್ಲ. ಓನಲ್ಲ ಚಿಕ್ಕಬಳ್ಳಾಪುರ ಲೋಕಸಭೆಗೆ, ಚಿಕ್ಕಬಳ್ಳಾಪುರ ಲೋಕಸಭೆಗೆ. ಲೋವೆಂಟಾ ಏನಣ್ಣ? ಏನಿಲ್ಲಪ್ಪ. ಕರ್ಜಿ ಏನಣ್ಣ? ನೀನಲ್ಲ ಮತ್ತೇನಣ್ಣ? ಓನಲ್ಲ ಚಿಕ್ಕಬಳ್ಳಾಪುರ ಲೋಕಸಭೆಗೆ, ಚಿಕ್ಕಬಳ್ಳಾಪುರ ಲೋಕಸಭೆಗೆ. ಓನಲ್ಲ ಚಿಕ್ಕಬಳ್ಳಾಪುರ ಲೋಕಸಭೆಗೆ ನೀನ್ ಲಾಯಕ್ಕಿಲ್ಲ. ಮಜಾ ಐತೆ ಕಣೋ ಕೇಳೋಕೆ. ತ್ರಾಸ್ ಇಲ್ದಂಗೆ ಪ್ರಾಸ ಹುಡುಕ್ತಾರಲ್ಲಪ್ಪ ಬಿಜೆಪಿ ಕಾರ್ಯಕರ್ತರು. ಯಾವ್ದಿದು ಗೋ ಬ್ಯಾಕ್? ನಾನು ರಿಲೀಸ್ ಆದಾಗ್ಲೂ ಇಷ್ಟೊಂದು ಫ್ಯಾನ್ಸ್ ಬಂದಿಲ್ಲ. ಹೀರೋ ಯಾರು? ಹೀರೋ ಅಲ್ಲ ಕಣೋ, ವಿಲನ್ನು. ಸುಧಾಕರ್ಗೆ ಬಿಜೆಪಿ ಟಿಕೆಟ್ ಕೊಟ್ಟೈತೆ, ಚಿಕ್ಕಬಳ್ಳಾಪುರಕ್ಕೆ ನೀನಲ್ಲ ಮಾಲೀಕ ಅಂತ ಹಾಡ್ ಕಟ್ಟಿ ರೋಜ್ಗಿದ್ದವ್ರೆ ಕಂಡ್ಲಾ. ಓನಲ್ಲ ಚಿಕ್ಕಬಳ್ಳಾಪುರ ಲೋಕಸಭೆಗೆ, ಚಿಕ್ಕಬಳ್ಳಾಪುರ ಲೋಕಸಭೆಗೆ. ಓನಲ್ಲ ಚಿಕ್ಕಬಳ್ಳಾಪುರ ಲೋಕಸಭೆಗೆ ನೀನ್ ಲಾಯಕ್ಕಿಲ್ಲ. ಸುಧಾಕರ್ MLA ಆಗೋಕ್ಕಾಗಿಲ್ಲ, MP ಹಾಗೆ ನನ್ನ ಸಿನಿಮಾ ರಿಲೀಸ್ ಮಾಡ್ಲಿ ಬಿಡು. ಟಿಕೆಟ್ ಕೊಟ್ಟಿದ್ದಕ್ಕೆ ಡೈಲಾಗ್ ಸ್ಟಾರು ಪ್ರದೀಪು ಕೌಂಟ್ರು ಮೇಲೆ ಕೌಂಟ್ರು ಕೊಡ್ತೈತಪ್ಪ. ಓ, ನಮ್ ಸುಧಾಕರ್ದು ಹಳೆ ಲವ್ವರು ಎಲ್ಲ ಮರ್ತಿರ್ತೀವಿ ಲೈಫಲ್ಲಿ. ದೇವಸ್ಥಾನದ ಹತ್ರ ಹಳೆ ಲವರ್ ಕಾಣಿಸಿದಾಗ ಅವ್ನಿಗೆ ಫ್ಲಾಶ್ ಬ್ಯಾಕ್. ಅದೇನ್ ಹೇಳಿದ್ರು ಅರ್ಥನೇ ಆಗ್ಲಿಲ್ಲ. ಡೈಲಾಗ್ ರಿಪೀಟ್ ಮಾಡಪ್ಪ. ಎಲ್ಲ ಮರ್ತಿರ್ತೀವಿ ಲೈಫಲ್ಲಿ. ದೇವಸ್ಥಾನದ ಹತ್ರ ಹಳೆ ಲವರ್ ಕಾಣಿಸಿದಾಗ ಅವ್ನಿಗೆ ಫ್ಲಾಶ್ ಬ್ಯಾಕ್. ವೆಂಕಟ ಸುಮ್ನಿರ್ಲ, ಹಳೆ ಲವ್ವರ್ದು ಗುಣಗಾನ ಮಾಡ್ತೆ ಕೇಳಿಸ್ಕೋ. ಸ್ವೇರ್ ಐ ಆಮ್ ಟೆಲ್ಲಿಂಗ್, ನಮ್ಮೂರಲ್ಲಿ ಈಸ್ ಅ ಗುಡ್ ಕ್ರಿಕೆಟ್ ಪ್ಲೇಯರ್ ಸರ್. ನೋಡಿ, ಅವರು ನನಗೆ ಅವ್ರ ಗಾಂಭೀರ್ಯ ಇಷ್ಟ, ಅವ್ರು ನಡೆಯೋದು ಇಷ್ಟ, ಅವ್ರ ಡ್ರೆಸ್ ಸೆನ್ಸ್ ಇಷ್ಟ, ಅವ್ರ ಹೇರ್ ಸ್ಟೈಲ್ ಇಷ್ಟ. ನೋಡಿ, ನಮ್ದು ಸ್ವಲ್ಪ ಗಾಳಿ ಬಂದ್ರೆ ಈಗೆಲ್ಲ ಚದುರುತ್ತೆ ಕೂದಲು, ಅವ್ರದ್ದು ಚದುರೋದೇ ಇಲ್ಲ. ವಿ ಶುಡ್ ಅಪ್ರಿಷಿಯೇಟ್. ಮತ್ತೆ ಅವ್ರು ನೋಡಿ ಒಂಥರ ಅವ್ರು ನಡೆದ್ರೆ ದಟ್ ಸಮಥಿಂಗ್, ಅದರ ಒಂದು ಗತ್ತು ಕಾಣಿಸುತ್ತೆ. ಹಳೆ ಲವ್ವರು ಅಂತ ಹೇಳ್ಕೊಂಡು ಮತ್ತ್ಯಾಕೆ ಗೋ ಬ್ಯಾಕ್? ನನ್ನ ಮಗಂದು ಎಲ್ಲ ಸೇರ್ಕೊಂಡು ಸುಧಾಕರ್ ಜೊತೆಗೆ ಕೈ ಜೋಡಿಸ್ಬೇಕು ಅಷ್ಟೇ. ಅದೆಂಗ್ಲಿ ಹೇಳ್ತಿ? ಪ್ರದೀಪು ಹೊಗಳ್ಕೊಂಡು ತುಪ್ಪಕ್ಕಂತ ಉಗಿತೈತೆ ನೋಡಲ್ಲಿ. ಮತ್ತೆ ಯಾರೇ ಪವರ್ ಅಲ್ಲಿ ಇದ್ರು ಅದ್ ಹೆಂಗೆ ಅವ್ರನ್ನ ಮ್ಯಾಗ್ನೆಟಿಕ್ ಪವರ್ ಅಂತ ಎಳ್ಕೊಂಡ್ಬಿಡ್ತಾರೆ ಅಂದ್ರೆ ನಮ್ಮ ಕೈಯಲ್ಲಿ ಆಗಲ್ಲ ಸರ್. ನೋಡಿ, ಅವರು ಯಾರೇ ಪವರ್ ಬಂದ್ರು ಹಿಂಗ್ ಎಳ್ಕೊಂಡ್ಬಿಡ್ತಾರೆ. ಅವ್ರ ಹತ್ರ ಅದು ಯಾವ ಸ್ಕಿಲ್ ಸ್ಪಿರಿಚುಯಾಲಿಟಿ ಅಂತ ನಮ್ಗೆ ಗೊತ್ತಿಲ್ಲ ಸರ್. ಮೈತ್ರಿ ಪಿಕ್ಚರ್ 100 ದಿನ ಓಡಿತ್ತು ಅಲ್ವಾ? ನಾನು ನೋಡಿದ್ದೆ. ನಮ್ ಸುಧಾಕರ್ ನನ್ನ ಮೈತ್ರಿ ಸಿನಿಮಾನು ನೋಡ್ತೀನಿ. ಊನಪ್ಪ, ಸಿನಿಮಾನ ಗೆಲ್ಸೋದು, ರಾಜಕಾರಣಿಗಳನ್ನ ಗೆಲ್ಸೋದು ನಿನ್ ಕೈಲೇ ಐತೆ ಬಿಡಪ್ಪ. ಇಡೀ ರಾಜ್ಯದಲ್ಲಿ ನಾವು ಹಾಲು ಜೇನಿನಂತೆ ಇವತ್ತು ಬೆರೆತು ಕೆಲಸ ಮಾಡುವಂಥದ್ದಾಗ್ತದೆ. ಒಂದು ಬಹಳ ಒಳ್ಳೆಯ ಫಲಿತಾಂಶ ಕೂಡ ನಮ್ಮ ರಾಜ್ಯದ ಜನರು ತೀರ್ಮಾನ ಮಾಡ್ತಾ ಇದ್ದಾರೆ, ಮಾಡಿದ್ದಾರೆ.
ಯಾಕೆಂದ್ರೆ ಎಲ್ಲರೂ ಕೂಡ ಮತ್ತೆ ಮೋದಿ ಅವರನ್ನ ಪ್ರಧಾನಮಂತ್ರಿಗಳನ್ನಾಗಿ ಮಾಡಬೇಕು ಅನ್ನುವಂಥದ್ದೇ ಎಲ್ಲರ ಮನಸ್ಸಿನಲ್ಲೂ ಕೂಡ ಬೇರೂರಿ. ನಮ್ ಸುಧಾಕರ್ ಮೇಲೆ ಪ್ರದೀಪ್ಗೆ ಯಾಕೆ ಇಷ್ಟೊಂದು ಕೋಪ ಅಂತೀನಿ? ಒಂದು ಸಾಮಾನ್ಯ ಕೋಚಿಂಗ್ ಸೆಂಟರ್ ಟೀಚರ್ ಮೇಲೆ ಸೋತೋದಂತ ವ್ಯಕ್ತಿ MP ಟಿಕೆಟ್ ಹೆಂಗ್ ಕೊಟ್ರು ಅಂತ ನಾನು ಅನಲೈಸ್ ಮಾಡಿದ್ರೆ ನನಗನ್ನಿಸ್ತು ಮೋಸ್ಟ್ಲಿ ಇವರು ರಾಜ್ಯದ ಕೆಲವು ಹಿರಿಯ ಬಿಜೆಪಿ ನಾಯಕರಿಗೆ ತುಂಬಾ ಸಹಾಯ ಮಾಡಿದ್ದಾರೆ. ಕೆಲವು ಬಿಜೆಪಿ ಹಿರಿಯ ನಾಯಕರಿಗೆ ಯಾವ ತರ ಸಹಾಯ ಮಾಡಿದ್ರಿಕೆ ಅವರು ಟಿಕೆಟ್ ಸಿಕ್ಕಿರ್ಬೋದು. ನನ್ನ ಅನಾಲಿಸಿಸ್ ಕೆಲವು ಹಿರಿಯ ಬಿಜೆಪಿ ನಾಯಕರಿಗೆ ಕೆಲವರಷ್ಟೇ. ಅದೇನ್ ಸಹಾಯ ಅಂತ ಹೇಳ್ಬಿಡಿ ಸಾಹೇಬ್ರೇ, ಕಿವಿ ತೆರ್ಕೊಂಡು ಕೇಳ್ಬಿಡ್ತೀನಿ. ಅವ್ರಿಗೆ ಸೂರ್ಯ ನಮಸ್ಕಾರ, ಕಪಾಲಿಭಾತಿ, ಶವಾಸನ, ದೀರ್ಘದಂಡ ನಮಸ್ಕಾರ, ಮೋಸ್ಟ್ಲಿ ಇಂಥದ್ದೆಲ್ಲ ಅವ್ರಿಗೆ ಸಹಾಯ ಮಾಡಿದ್ದಾರೆ. ಇನ್ ದ ಸೆನ್ಸ್ ಇಂಥದ್ದೆಲ್ಲ ಅವ್ರಿಗೆ ಸಹಾಯ ಮಾಡಿರೋದಕ್ಕೆ ಅದಕ್ಕೆ ಕೆಲವರು ನಾಯಕರು ಮೋಸ್ಟ್ಲಿ ಫೇವರ್ ಮಾಡಿದ್ದಾರೆ ಅಂತ ಅನ್ನಿಸ್ತು. ಅಂದರೆ ಈ ಥರ ಆ ಕಾರಣಕ್ಕೆ ಸಿಕ್ಕಿರ್ಬೋದು ಅಂತ ನನಗೆ ಅನ್ನಿಸ್ತು. ಶವಾಸನ ಇದ್ಯಾಕೆ ವೆಂಕಟ? ಅವ್ರಿಗೆ ಸೂರ್ಯ ನಮಸ್ಕಾರ, ಕಪಾಲಿಭಾತಿ, ಶವಾಸನ, ದೀರ್ಘದಂಡ ನಮಸ್ಕಾರ, ಮೋಸ್ಟ್ಲಿ ಇಂಥದ್ದೆಲ್ಲ ಅವ್ರಿಗೆ ಸಹಾಯ ಮಾಡಿದ್ದಾರೆ. ಇನ್ ದ ಸೆನ್ಸ್ ಇಂಥದ್ದೆಲ್ಲ ಅವ್ರಿಗೆ ಸಹಾಯ ಮಾಡಿರೋದಕ್ಕೆ ಅದಕ್ಕೆ ಕೆಲವರು ನಾಯಕರು ಮೋಸ್ಟ್ಲಿ ಫೇವರ್ ಮಾಡಿದ್ದಾರೆ ಅಂತ ಅನ್ನಿಸ್ತು. ಅಂದರೆ ಈ ಥರ ಆ ಕಾರಣಕ್ಕೆ ಸಿಕ್ಕಿರ್ಬೋದು ಅಂತ ನನಗೆ ಅನ್ನಿಸ್ತು. ಅಯ್ಯೋ, ನನ್ನ ಕೈಯಲ್ಲಿ ಆಗ್ತಿಲ್ವೇ? ಮೈ ಸ್ಟಮಕ್ ಇಸ್ ಬರ್ನಿಂಗ್ ಅಲ್ವಾ? ನೆಕ್ಸ್ಟ್ ಬಂದಾಗ ಕೋವಿಡ್ ಅಲ್ಲಿ ಅಷ್ಟೆಲ್ಲ ಭ್ರಷ್ಟಾಚಾರ ಆಯಿತು. ಪಕ್ಷ ನನಗೆ ಗುರುಸಿ ಟಿಕೆಟ್ ಕೊಡ್ತು, ನಾನು ಹೋದೆ, ಅವ್ರ ಮೇಲೆ ಸೋತರು. ಅವ್ರು ಸೋತರು, ನಾನು ಬಂದು ಈ ಕಡೆ ನಿನ್ನ ಹೊಟ್ಟೆಗೆ ಬರ್ನಿಂಗ್ ಆಗಿದೆ ಅಂದ್ರೆ ನೀನು ಪ್ರದೀಪ್ ಹೇಳೋ ಆಸನಾನೇ ಮಾಡ್ಬಿಡಪ್ಪ. ನನ್ಗೆ ಯಾವ ಸ್ನಾನು ಬೇಡ, ನನ್ನ ಹೊಟ್ಟೆ ಒಳಗಡೆ ಭಗವಂತ ಇಳಿದ್ಬಿಟ್ರೆ ಆ ಸ್ನಾನು ನಂದು, ಮಂಡ್ಯಾನು ನಂದು. ಏನಂತೀರಾ?